ಅದೇ ಗೃಹ ಜ್ಯೋತಿದು ಈಗ ನಮ್ಮಲ್ಲಿ ಬೇರೆ ಬೇರೆ ಕಡೆಯಿಂದ ವಲಸೆ ಬಂದಂತ ಜನ ಬಹಳ ಮಂದಿ ಯಾರ. ಅದು ನಮ್ಮಲ್ಲಿ ಕರ್ನಾಟಕದ್ದು ವೋಟರ್ ಐ ಡಿ ಇಲ್ಲ ಅವ್ರ ಬಳಿ. ಅಂಥವ್ರು ಏನಪ್ಪ ಇದರಲ್ಲಿ ಏನಪ್ಪ ಅಂತಂದ್ರೆ ಉಪಯೋಗ ಮಾಡ್ಕೊಳಕತ್ತಾರ. ಅದಕ್ಕೆ ಏನಪ್ಪ ನಾವು ಪ್ರತಿ ಮನೆಗೆ ಹೋಗಿ ಏನಪ್ಪ ವೋಟರ್ ಐ ಡಿಯನ್ನ ಕೇಳಕತ್ತೀವಿ. ನಮ್ಮ ಇವ್ರು ಹೋಗಿ ಜಸ್ಕಾಮ್ದವ್ರು ಹೋಗಿ. ಆದ್ರೆ ಮನೆಯವ್ರು ಏನಪ್ಪ ಇದು ಬಂದಾಗ್ತದೇನು, ನಮ್ಗೆ ಸಿಕ್ಕತಕ್ಕಂಥ ಲಾಭ ಹೋಗ್ತದ ಅಂತಂದೇಳಿ ಅವ್ರೇನಪ್ಪ ಅಂದ್ರೆ ಯಾವ ರೀತಿಯ ಸಹಕಾರ ಮಾಡೋರು. ಅದಕ್ಕೆ ಈ ಮುಖಾಂತರ ನಾವು ಏನಪ್ಪ ಕೇಳ್ಕೋದು ಇಷ್ಟೇ, ಎಲ್ಲರೂ ಏನಪ್ಪ ಅದಕ್ಕೆ ಸಹಕಾರ ಮಾಡ್ರೆ ಅದು ಯಾವ ರೀತಿ ಬಂದಾಗಿಲ್ಲ. ಇದು ಸರ್ಕಾರದಾದ ಯೋಜನೆ, ಇದು ಯಾವ ರೀತಿ ಬಂದಾಗಿಲ್ಲ. ಅದಕ್ಕೇನಪ್ಪ ಎಲ್ಲರೂ ವೋಟರ್ ಐ ಡಿ ಕೊಟ್ಟು ಸಹಕಾರ ಮಾಡಬೇಕು. ಅದು ಸಹಕಾರ ಮಾಡಿದನಪ್ಪ ಅದು ಮುಂದೆ ಏನಪ್ಪ ಅಂತಂದ್ರೆ ಅದು ಇದು ಜಸ್ಕಾಮ್ ಅಂತೂ ಇರೇ ಇರ್ತದೆ, ಎಲ್ಲಿಗೆ ಹೋಗಿಲ್ಲ, ಅದು ಪವರ್ನು ಹೋಗಿಲ್ಲ. ಅನುಮಾನ ಅದ ಮಂದಿಗೆ ಕಟ್ಟಾಗ್ತದ ಅದು ಆಗ್ತದ ಅಂತಂದು. ಅದಕ್ಕೆಲ್ಲರಿಗೆ ಏನಪ್ಪ ಅವೇರ್ನೆಸ್ ಮಾಡೋದಕ್ಕೆ ಇದು ಮಾಡೀವಿ. ಮೂರನೇದಪ್ಪ ಅಂದ್ರೆ ಈ ನಾವು ಕೊಡ್ತಕ್ಕಂಥ ಅಕ್ಕಿ ಏನಪ್ಪ ಅಂದ್ರೆ ಮಂದಿ ಏನಪ್ಪ ಅಂದ್ರೆ ತಗೊಂಡವ್ರೆ ಏನಪ್ಪ ಹೋಗಿ ದುಕಾನ್ಯಾಗ ಅಲ್ಲಿ ಇಲ್ಲಿ ಮಾರ್ಲಕತ್ತಾರ. ಅದ್ರ ಸಲುವಾಗಿ ನಮ್ಮ ಸರ್ಕಾರನು ನಮ್ಮ ಏನಪ್ಪ ಎಲ್ಲರೂ ಈಗ ಜಾಗೃತರಾಗ್ಯಾರ. ಈ ಸರ್ಕಾರನು ಹೇಳಕತ್ತ ಯಾರು ತಗೊಂತಾರ ಮಾರ್ತಾರ ಅವ್ರಿಗೇನಪ್ಪ ಅಕ್ಕಿ ರಾಷನ್ ಕೊಡೋದೇ ಬೇಡ ಅಂತ ಬಾಬತಿಗೆ ಬಂದ್ಬಿಟ್ಟಂಗಾಗ್ಯದ. ಅದಕ್ಕೇನಪ್ಪ ಅದು ಯಾರು ಅಕ್ಕಿ ಮಾರ್ತಾರ ಅವ್ರ ಶಿಸ್ತು ಕ್ರಮ ತಗೊಂಡೇನಪ್ಪ ಅವ್ರು ರೇಷನ್ ಕಾರ್ಡೇ ಬಂದಾಗಿಬಿಡ್ತಾವ. ಒಂದ್ ವೇಳೆ ಮಾರಿದ್ರೆ ಅವ್ರು ತಗೊಂಡು ಹೋಗ್ತಾರಂದ್ರೆ ಅವ್ರು ತಿನ್ನೋ ಸಲುವಾಗಿ ತಗೊಂಡು ಹೋಗ್ಬೇಕು. ಅವ್ರ ಉಪಯೋಗಕ್ಕೆ ಕೊಟ್ಟದ ಅದು, ಅವರೇ ಉಪಯೋಗ ಮಾಡ್ಬೇಕು. ಶಕ್ತಿ ಯೋಜನೆ ಅಂತೂ ಈಗ ಎಲ್ಲನೂ ಬಸ್ಸಿಗೆ ಅಂತೂ ಸಾಕಷ್ಟು ಅನುಕೂಲತೆ ಮಾಡಿಕೊಟ್ಟಿವಿ. ಬಸ್ಸಿನಾಗ ಏನಪ್ಪ ಮತ್ತೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿಲ್ಲ ಅಂತಾರ. ಯಾವ ಊರಾಗ ಸಾಲಿ ಮಕ್ಕಳು 100 ಮಂದಿ ಯಾರ 50 ಮಂದಿ ಯಾರ 70 ಮಂದಿ ಯಾರ ಅಂತ ನಮ್ಗೆ ಹೇಳ್ಯಾರ. ಆ ಊರಿಗೂ ಬಸ್ ಹೋಗಿ ಆ ಕಾಲೇಜಿಗೆ ಸಾಲಿ ಮಕ್ಕಳು ಏನಪ್ಪ ಮುಟ್ಟಂಗೆ ಏನಪ್ಪ ನಾವು ವ್ಯವಸ್ಥೆ ಮಾಡೀವಿ. ಈಗ ಸಾಕಷ್ಟು ವ್ಯವಸ್ಥೆ ಮಾಡೀವಿ. ಒಟ್ಟು 59ರಿಂದ 60% ಏನಪ್ಪ ಮಂದಿ ಏನಪ್ಪ ಅಂತಂದ್ರೆ ಎಲ್ಲ ಹುಡುಗರು ಮತ್ತು ಇವ್ರು ಲೇಡೀಸ್ ಕಲ್ತು ಏನಪ್ಪ ಹೋಗ್ಲಕತ್ತ, ಮಹಿಳೆಯರು ಕಲ್ತು ಹೋಗ್ಲಕತ್ತಾರ. ಅದ್ರ ಬಗ್ಗೆ ಅದರ ಏನು ಕಾಂಪ್ಲೇಂಟ್ ಅಂತ ಏನಿಲ್ಲ. ಈಗ ಕೆಲವು ಏನೋ ಅಂತಂದ್ರೆ ಈಗ ಈ ಸಮಸ್ಯೆ ಬಂದದ, ಹುಡುಗರು ಒಳಗೆ ಹೋಗ್ಲಿಕ್ಕೆ ತಯಾರಿಲ್ಲ, ಎಲ್ಲರೂ ಡೋರ್ನಾಗ ನಿಲ್ಬೇಕಂತಾರ. ಈ ಮುಖಾಂತರ ನೀವು ಎಲ್ಲರಿಗೆ ಕೇಳ್ಕೊಂಡ್ರೆ ಮೊದಲು ಅವ್ರವ್ರ ಮಕ್ಕಳನ್ನ ಏನಪ್ಪ ಅಂದ್ರೆ ಶಾಲೆಗೆ ಹೋಗೋ ಮಕ್ಕಳಿಗೆ ಏನಪ್ಪ ಅವ್ರೇನಪ್ಪ ಬಸ್ಸಿನಾಗೆ ಏರಿಸಿ ಒಳಗೆ ಹೋಗಿ ಕುಂತಂಗ ಅನುಕೂಲ ಮಾಡಿಕೊಟ್ರೆ ಜಾಗ ಇರ್ತದ ಇರಂಗಿಲ್ಲ. ಡೋರಿಗೆ ನಿಂದ್ರದ್ ಮಾತ್ರ ಸ್ವಲ್ಪ ಬಂದ್ ಮಾಡಿದ್ರೆ ಇವು ಎಕ್ಸಿಡೆಂಟ್ ಆಗೋ ಬಂದಾಗ್ತಾವ. ಗ್ಯಾರಂಟಿ ಏನಪ್ಪ ಎಕ್ಸಿಡೆಂಟ್ ಆಗಿಲ್ಲ, ಅನಾಹುತಗಳು ಆಗಿಲ್ಲ. ಸರ್ಕಾರದಿಂದ ಈಗ ಏನಪ್ಪ ಬಸ್ಗಳು ಏನಪ್ಪ ಅದು ಈಗ ಯಾದಗಿರಿದವ್ರು ಏನಪ್ಪ ಅದು ಕೇಳ್ಯಾರ 50 ಬಸ್ಗಳು ಕೊಡ್ತೀವಿ ಅಂತ ಹೇಳ್ಯಾರ. ಕೆಲವು ದಿನದಾಗ 4-6 ತಿಂಗಳ 2-3 ತಿಂಗಳಪ್ಪ 50 ಬಸ್ಗಳು ಬಂದು ಅಂದ್ರೆ ಮತ್ತೆ ಇನ್ನ ಹೆಚ್ಚಿಗೆ ಅನುಕೂಲತೆ ಆಗ್ತದೆ. ಅದ್ರಲ್ಲಿ ಅನುಕೂಲತೆ ಆಗಿಲ್ಲ ಅಂತಿಲ್ಲ, ಅನುಕೂಲತೆ ಆಗ್ತದೆ. ರನ್ನಿಂಗ್ ಲೆಕ್ಕ ಇಲ್ಲ, ಸಂಖ್ಯೆ ಇಲ್ಲ ನಮ್ಮಲ್ಲಿ.